స్ట్రేట్ గా తీసాలి నాకు ఇంకేం లేదా. నౌ స్టార్ట్స్ అవర్ జర్నీ. ಪ್ರೆಸೆಂಟ್ ಅಂಕರ್ ಬಸ್ ಕಡೆ ಹೊಂಟೀವಿ. ಬಸ್ ಬಂದೈತಿಲ್ಲ, ಇನ್ನೂ ಬರ್ತಿಲ್ಲ. ಲಗೇಜ್ ಹಾಕೊಂಡು ನೋಡಮ್. ಸೆಂಡ್ ಆಫ್ ಕೊಡಕ ನಮ್ಮ ಅತ್ತೆ ಮಕ್ಕಳು ಮುಸ್ರು ಬರಾಕತ್ತಾರ. ಇನ್ನ ಮಾಮ ಹೋಗಿ ನಿಂತಾರ ಅಲ್ಲಿ. ಬಸ್ ಬಂದೈತಿ, ಇಲ್ಲ ಅಷ್ಟ ನೋಡ್ಬೇಕಾಯ್ತು. ಈಗ ಬಸ್ ಬಂತಂದ್ರೆ ಬಸ್ ವೀಡಿಯೋ ಮಾಡಮ್ಮ. ವೆದರ್ ಮಾತ್ರ ಪೂರಾ ಹಾಟ್ ಐತಿ ವಿಜಯವಾಡ. ಕೋಲ್ಡ್ ಅನ್ನೋದು ಇಲ್ಲಿ ಒಟ್ಟ ಇವತ್ತಿಲ್ಲಿ ಬರೇ ಬೆವರು. ಈಗ ಸ್ವಲ್ಪ ಕೋಲ್ಡ್ ಐತಿ. ಈಗಂತೂ ಈ ರೋಡ್ ಇಷ್ಟು ಫ್ರೀ ಆಗೈತಿ. ಅದ್ರ ಡೇ ಟೈಮ್ ನೋಡಿದ್ರೆ ಈ ರೋಡ್ ಫುಲ್ ಟ್ರಾಫಿಕ್. ಆರಾಮ್ ಗಾಡಿ ಹೊಡಿಬಹುದು ನೈಟ್ ಟೈಮ್ನಾಗ. ಆದ್ರ ಪೊಲೀಸರ್ದ ಹೆಲ್ಮೆಟ್ ಇಲ್ಲ ಅಂದ್ರೆ ಕಂಪಲ್ಸರಿ ಫೈನ್. ಯಾರಾದ್ರೂ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡ್ ಗಾಡಿ ಹೊಡೆಯಬೇಕು ಇಲ್ಲಿ ವಿಜಯವಾಡ ಫಿಕ್ಸ್ ರೂಲ್. ಹೆಲ್ಮೆಟ್ ಇಲ್ಲ ಅಂದ್ರೆ ದಂಡ ಬಿತ್ತು ಅಕೌಂಟಿಗೆ. ಇಲ್ಲಿ ಹೊಂಟಾರ ನಮ್ಮ 3 ಮಂದಿ ಸೆಂಡ್ ಆಫ್ ಕೊಡಾಕ. ಎಟೆಲಲ್ಲಿ ಲೆಫ್ಟ್ ರೈಟಾ? స్ట్రైటేనా? అది లారీ వచ్చిందిగా. ఆ లారీ బండితో అల్లే టర్న్ అవ్వదు. రైట్కి వెళ్ళాలా? సొరంగం దగ్గరికేగా. అలా రావాలి ఏంటి? ఇటు వెళ్ళొచ్చుగా. అంటే అంటే ತಡಿ ನಾವು ಹೋಗ್ತೀವಿ. ಎಲ್ಲರಿಗೂ ಅರ್ಜೆಂಟ್. ಇದು ಹಳೆ ವಿಜಯವಾಡ. ಇದು ಆದ್ರ ಬಂದ ದಿವಸ ವಿಜಯವಾಡ ಕನಕದುರ್ಗಮ್ಮ ಟೆಂಪಲ್ ಅಂತ ತೋರ್ಸಕ್ ಟ್ರೈ ಮಾಡ್ತೀನಿ. ಫೇಮಸ್ ಇಂದ್ರಕೀಲ ದುರ್ಗಮ್ಮ. ಪ್ರೆಸೆಂಟ್ ಅಂಕರು ಅನ್ನವರಂ ತೋರಿಸ್ತೀನಿ. ರೆಕಾರ್ಡ್ అవుతుందిగా. ಯಾರೋ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಬೋರ್ಡ್ ಹಾಕ್ಬಿಟ್ರೆ ಪಾಪ ಅವ್ನ ಲವರ್ ಸಂಬಂಧ. ಅವರ ಗೊತ್ತಿಲ್ಲ, ಅದು ಫೋನ್ ಮಾತ್ರ ಮಾಡ್ತಾರೆ. ನಮ್ಮ ಮಾಮ ಆತ ಹಿಂಗ ಆಪು చాలు ఆపి. ಜಸ್ಟ್ ಬಸ್ వచ్చింది. ಜಸ್ಟ್ ಈಗ ಬಸ್ ಬಂತು. 1 ತಾಸು ಲೇಟ್. 11 ಗಂಟೆಗೆ ಅಂದ್ರೆ ಬಾಯ್ 11 ಗಂಟೆಗೆ ಅಂದವ್ರು 12 ಗಂಟೆಗೆ ಬಸ್ ಬಂದೈತಿ. AC ಸ್ಲೀಪರ್ బస్ మాత్రం హెవీ అయితే అన్ని లాంగ్ వెళ్ళిపోయింది. లాక్ చేస్తున్నారు.
ರಾತ್ರಿ 12 ಉಡಿ ಜಸ್ಟ್ ಬಿಡ್ತು ಬಸ್ ವಿಜಯವಾಡದಿಂದ. ಫಸ್ಟ್ ಅನ್ನವರಂ ವಿಜಯವಾಡ ಸಿಟಿ ಔಟ್ಸ್ಕರ್ಟ್ಸ್ ಹೋಗ್ಬೇಕೀಗ. ನಮ್ ಜೊತೆ ಅದಾರ ಅಣ್ಣ, ಈ പേര് DPR ಫ್ರಮ್ ಬೆಂಗಳೂರು ಹೈದರಾಬಾದ್. ಏಲೂರು. ಇವ್ರು ಬಂದ್ಬಿಟ್ಟು ಏಲೂರಿಂದ ಬಸ್ ಬಂದ್ಬಿಟ್ಟು ಹೈದರಾಬಾದ್ ಸ್ಟಾರ್ಟ್ ಆಗಿದೆ ಬಸ್ ಜರ್ನಿ. అది కన్నడ తప్ప అంత వద్దే. ಅಲ್ಲ ಮುಂದೆ ಹೊಂಟೈತಿ ಅದು ಸಿಟ್ಟಿಂಗ್ ಸೆಮಿ ಸ್ಲೀಪರ್. ಅದು ಪ್ರಯಾಗ್ರಾಜ್ ಟ್ರಿಪ್ ಅದನ್ನು ಪ್ಲಸ್ ನಮ್ದು ಸ್ಲೀಪರ್, ಅದು ಸೆಮಿ ಸ್ಲೀಪರ್. ఇంకా ఉన్నారు ఎక్కేవాళ్ళు అయిపోయిందే ఒకడా. విజయవాడ టు ప్రయాగ్రాజ్ ఫస్ట్ ట్రిప్ టు ಅನ್ನವರಂ. ಈಗ ಟೈಮಿಂಗ್ ಪ್ರಕಾರ ಬೆಳಗ್ಗೆ 6 ಗಂಟೆ 6 ಗಂಟೆಗೆ ಅನ್ನವರಂ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಫಸ್ಟ್ ಹೋಗುತ್ತೀವಿ. ఈసారి చిన్నప్పుడు పికప్ సంబంధ బెంచ్ సైకిల్ ఉంటుంది. అప్పుడు సమాన్ మీటింగ్ Monday Tours and Travels విజయవాడ. ರಾತ್ರಿ ಹೊತ್ತು ಈ ರೋಡ್ ಫುಲ್ ಖಾಲಿ. ಬೆಳಗ್ಗೆ ಬಂದು ಮಾತ್ರ ಒಂದು ಬೈಕ್ ಸಮೇತ ಹೋಗೋದಾಗಲ್ಲ, ಅಷ್ಟು ರಶ್ ಇರುತ್ತೆ. ಹಾಗಾಗಿ ಒಂದೇ ರೂಟ್ ಖಾಲಿ ಸಂತಿ ಊಟ ಬಂದಿದ್ದ ಗಾಡಿ. ಅದೇ ಟೈಮ್ನಾಗ ಒಂದು ಬೈಕ್ ಸಮೇತ ಎದುರಿಗೆ ಹೋಗೋದಾಗಲ್ಲ, ಅಷ್ಟೇ ರಿಸ್ಕ್ ಇರುತ್ತೆ. ಪ್ಲಸ್ ಇನ್ನೊಂದು ವಿಜಯವಾಡದಾಗ ಫುಲ್ ಸ್ಟ್ರಿಕ್ಟ್ ರೂಲ್, ಕಂಪಲ್ಸರಿ ಹೆಲ್ಮೆಟ್ ಒನ್ ಟೌನ್ ಪೊಲೀಸ್ ಸ್ಟೇಷನ್. ಮುಂದಿನ ಟ್ರಿಪ್ನಾಗ ವಿಜಯವಾಡ ಕನಕದುರ್ಗಮ್ಮ ಗುಡಿ ಅಂತ ತೋರಿಸ್ತೀವಿ ಮ್ಯಾಕ್ಸಿಮಮ್ ಆದ್ರ, ಇಲ್ಲಾಂದ್ರೆ ಇಲ್ಲ. ఏమే ఉంటుంది భోజనానికి? సాంబారి పప్పు ఇంకా డైలీ రకం ఉంటది. ಮೂರು ಎಲ್ಲ ರಕಂ ನೋಡಿದ್ರೆ ಡೈಲಿ ಒಂಥರ ವೆರೈಟಿ. ಗಾಡಿ ಕ್ಯಾಬಿನ್ ಫುಲ್ ಬರೇ ಕಾಯಿಪಲ್ಲೆ ತುಂಬೇವು. ನಾ ಒಂದು ವಾರಕ್ಕೆ ಬೇಕಾದ ರೇಷನ್, ಕಿರಾಣಿ, ಕಾಯಿಪಲ್ಲೆ, ಸಿಲಿಂಡರ್ ಪ್ರತಿಯೊಂದು ಫುಲ್ ಆಗ್ಯವು. ಎರಡೊತ್ತು ನಾಷ್ಟ, ಒಂದೊತ್ತು ಊಟ. ಬಟ್ ಬರೀ ಕಮ್ಮಿ ಬಜೆಟ್ನಾಗ ಪ್ರಯಾಗ್ರಾಜ್ ಟ್ರಿಪ್ ಅಂತ ಕರ್ಕೊಂಡು ಹೋದ್ರೆ MD ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು. ಯಾರು ಬೇಕಾದ್ರೂ ಹೋಗ್ಬೋದು, ಇಲ್ಲಿದೆ ನಂಬರ್. ನಿಮ್ ಈ ಕಡೆ ಕೇರಳ ಟ್ರಿಪ್ ಬೇಕಾದ್ರೆ ಕೇರಳ ಟ್ರಿಪ್ ಐತಿ, ಮಹಾರಾಷ್ಟ್ರ ಟ್ರಿಪ್ ಬೇಕು ಮಹಾರಾಷ್ಟ್ರ ಟ್ರಿಪ್ ಐತಿ, ತಮಿಳ್ನಾಡು ಟ್ರಿಪ್ ಯಾರಾದ್ರೂ ಹೋಗ್ಬೋದು. ಆಫರ್ಸ್ ಮತ್ತು ನಡೀತಾವು. ಶಬರಿಮಲೆ ಟ್ರಿಪ್ ನಡೀತಾವು. ಶಬರಿಮಲೆಗಂತೂ ಒಟ್ಟು ಖಾಲಿನೇ ಇರೋಗಿಲ್ಲ ಬಸ್.
ಆಯ್ತಲ್ಲ ಆಯ್ತಲ್ಲ ಈಗ ఆ బండి అనుకో ఫాలో అవ్వాలి దాని తర్వాత ఒంటి గంట అయిందా టైము కరెక్ట్ 1 ಗಂಟೆ ಈಗಿನ ವಿಜಯವಾಡ ಬಸ್ ಸ್ಟಾಂಡ್ ಬಿಟ್ಟಿವಿ ವಿಜಯವಾಡ ಬಸ್ ಸ್ಟಾಂಡ್ ಬಿಟ್ಟಿವಿ ಕರೆಕ್ಟ್ 1 ಗಂಟೆ ಐತಿ ಟೈಮ್ ಇವ್ರು ಹೇಳೋ ಟೈಮಿಂಗ್ ನೋಡಿದ್ರೆ ಬೆಳಗ್ಗೆ 6 ಗಂಟೆಗೆ ಅನ್ನೋರು ಅಲ್ಲಿ ಒಂದು 2-3 ತಾಸು ಫ್ರೆಶ್ ಅಪ್ ಆಗಿ ಟೆಂಪಲ್ ದರ್ಶನ ಮಾಡ್ಕೊಂಡು ಒಳ್ಳೆ 10 ఉంటారు అక్కడి నుంచి అన్నవరం నుంచి 10కి ನೋಡಿದ್ರೆ ಟೈಮಿಂಗ್ ಬೆಳಗ್ಗೆ 5 ಗಂಟೆಗೆ ಅನ್ನವರಂತ ಇರ್ತೀವಿ ಅಂತಾರೆ ಸ್ವಾಗತ ಅನ್ನವರಂ. ಈ ಸದ್ ನಾವು ಅನ್ನವರಂ ಸಿಟಿ ಎಂಟ್ರಿ ಆಗತ್ತೀವಿ ರೀ. ಇದು ಹೈವೇದಿಂದ ಲೆಫ್ಟ್ ಸೈಡ್ ಫಸ್ಟ್ ಬರೋ ಊರಿಗೆ ಹೋಗೋದ್ರಾಗ ಫಸ್ಟ್ ಬರೋದು ಅನ್ನವರಂ ಎಂಟ್ರೆನ್ಸ್ ಗೇಟ್. ಇದು ಇಲ್ಲಿಂದ ಊರು ಸ್ಟಾರ್ಟ್ ಆಗುತ್ತೆ. ಎದುರಿಗೆ ಕಾಣೋದು ಅನ್ನವರಂ ದ್ವಾರ ಬಾಕಲ ಕಮಾನ. ಈ ಸದ್ ನಾವು ಹೋಗೋದು ಅನ್ನವರಂ ಪಾರ್ಕಿಂಗ್ ಏರಿಯಾಕ್ಕೆ ಬಸ್ ಪಾರ್ಕ್ ಮಾಡೋಕ್ಕೆ. ಬಸ್ ಪಾರ್ಕ್ ಮಾಡಿಂದ ಹೋಗಿ ಫ್ರೆಶ್ ಅಪ್ ಆಗಿ ಅನ್ನವರಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ದರ್ಶನಕ್ಕೆ ಹೋಗೋము. ಈಗ ಆಲ್ರೆಡಿ ಎಷ್ಟೋ ಬಸ್ಗಳು ಬಂದು ಪಾರ್ಕ್ ಆಗ್ಯಾವ ಆಲ್ರೆಡಿ ಅಲ್ಲಿ. ಮತ್ತು ಅವು ಬಸ್ಗಳು ಸಮೇತ ಟೂರಿಸಮ್ ಆಗಿ ಬಂದವು. ಮತ್ತು ಅವರು ಅಡುಗೆ ಪ್ರಿಪ್ರೇಷನ್ ಆಲ್ಮೋಸ್ಟ್ ಇವತ್ತಿನ ದಿವಸ ಪ್ರತಿಯೊಬ್ಬರು ಇಡ್ಲಿನ ಇವತ್ತು ಟಿಫನ್ ಹಮ್ಮಿಕೊಂಡಾರ. ಅದು ಹಮ್ಮಿಕೊಂಡಾರೋ ಹೇಳಾರ್ದ ಮಾಡಾರೋ ಗೊತ್ತಿಲ್ಲ. ಆದ್ರೆ ನಮ್ಮೊಂದಂಕ್ರೆ ನಮ್ಮ 2 ಬಸ್ಸು, ನಮ್ಮೊಂದೊಂದು ಬಸ್ಸು, ಟೋಟಲ್ ಒಂದು 10 ಬಸ್ ಆಲ್ರೆಡಿ ಪಾರ್ಕಿಂಗ್ ಏರಿಯಾದಾಗ ಸ್ಟ್ಯಾಂಡ್ ಆಗ್ಯಾವು. ಎಲ್ಲರೂ ಅವ್ರವ್ರ ಬಸ್ಸಿಂದ ಅಡುಗೆ ಕುಕಿಂಗ್ ಸ್ಟಾರ್ಟ್ ಮಾಡಿದರು. ಎಲ್ಲ ಯಾತ್ರಿಗಳಿಗೆ ಊಟ ನಾಷ್ಟ ರೆಡಿ ಮಾಡೋಕೆ, ನಾಷ್ಟ ಮತ್ತು ಚಹಾ. ನಮ್ಮ ಬಸ್ ಈ ಸದ್ದು ಪಾರ್ಕಿಂಗ್ ಏರಿಯಾದಾಗ ಪಾರ್ಕ್ ಮಾಡಾಕತ್ತೀವಿ. AC ಸ್ಲೀಪರ್ ಇದು ಬಂದುಬಿಟ್ಟು ಹೈದರಾಬಾದಿಂದ ಬಂದಿತ್ತು ಗಾಡಿದು. ನೋಡೋಣ ಇವತ್ತು ಇವರು ನಮಗೆ ಇಡ್ಲಿ ಚಟ್ನಿ, ಅದು ನಾನು ಆ ಟೈಪ್ ಚಟ್ನಿಲಿ ಟೇಸ್ಟ್ ಮಾಡಿದ್ದಿಲ್ಲ. ಆ ಟೈಪ್ ಚಟ್ನಿ ಮಾಡಿದರೆ ಚಲೋ ಐತಿ. ಅದ್ರ ಜೊತೆ ಖಾರ ಪುಡಿ ಬೆಸ್ಟ್ ಐತಿ. ನಾಷ್ಟ ಚಲೋ ಕೊಟ್ಟರು, ಚಲೋ ನಾಷ್ಟ ಐತೆ. ಅದ್ರ ಹೋಗ್ಬೋದು. ಯಾರಾದರೂ
MD ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಇವರು ವೀಕ್ಲಿ ಟೂರ್ಸ್ ಇರ್ತಾವಂತ, ವೀಕ್ಲಿ ಟೂರ್ಸಿಗೆ ಹೋಗ್ಬೋದು. ಆ್ಯಕ್ಚುಲಿ ಈ ದಿವಸದಾಗ ಈ ಶಿವರಾತ್ರಿ ಟೈಮಿಗೆ ರಾಮೇಶ್ವರ ಹೋಗ್ತಾರಂಥವ್ರು. ಆದರೆ ಇದು ಪ್ರಯಾಗ್ ಸೀಸನ್ ಇರೋದ್ರಿಂದ ಪ್ರಯಾಗ್ರಾಜ್ಗೆ ಟ್ರಿಪ್ ಹಾಕ್ಯಾರ. ನನ್ನ ಅದೃಷ್ಟ ಏನಂದ್ರೆ ಈ ಪ್ರಯಾಗ್ರಾಜ್ ಟ್ರಿಪ್ನಾಗ ನಾನು ಭಾಗವಹಿಸಕತ್ತೀನಲ್ಲ, ಅದೊಂದು ಅದೃಷ್ಟ. ಪ್ರತಿಯೊಬ್ಬರು ಎಲ್ಲ ದೇವಸ್ಥಾನ ನೋಡ್ಬೇಕನ್ನೋದು ನನ್ನ ವಿನಂತಿ. ಬಾಯ್. ಅಲ್ಡ ಬೆಳಗ್ಗೆ ನಾಷ್ಟ ರೆಡಿ. ಇಡ್ಲಿ, ಚಟ್ನಿ, ಟೆಂಪಲ್ ಇಲ್ಲಿ ಬೆಳಗ್ಗೆ ಟೆಂಪಲ್ ದರ್ಶನಕ್ಕೆ ಆಟೋ ನೋಡಕತ್ತೀವಿ. ನಮಸ್ಕಾರ ಕರ್ನಾಟಕ ತೆಲುಗು ಟ್ರಾವೆಲರ್ಸ್, ವೆಲ್ಕಮ್ ಬ್ಯಾಕ್. ಮನುಷ್ಯ 30 ಅಂడి. ದೇವಸ್ಥಾನಕ್ಕೆ ಅಂಕರು ಹೊಂಟೇವಿ. ಮೊಬೈಲ್ ಅಲ್ಲೋ ಇಲ್ಲ ಅಂತ ಹೇಳ್ಯಾರ, ಅದ್ರ ಮ್ಯಾಗ ಲಾಕರ್ನಾಗ ಇಟ್ಕೋಬೋದಂದ್ರು. ನಾನು, ನಮ್ಮ ಮಾಮ ಮತ್ತು ಅವ್ರ ಫ್ರೆಂಡ್ಸ್. ಇವರು ನಾಷ್ಟ ಅಂಕರು ಚಲೋ ಐತಿ. ಟ್ರಾವೆಲ್ಸ್ ಅವ್ರ ಕಡೆಯಿಂದ ನಾಷ್ಟ ಆತಿ ಇವತ್ತು. ఫుల్ మొత్తం ఫుల్ అయిందండి, అది ఫుల్ అయింది. ಈಗ ಜಸ್ಟ್ ಬೆಟ್ಟ ಹತ್ತಿ ಬಂದ್ವಿ. ಸದರ್ ಟೆಂಪಲ್ ದರ್ಶನ. ಟೋಟಲ್ ಕೆಳಗಿಂದ ಗುಡ್ಡದ ತನ 3 ಕಿಲೋಮೀಟರ್ ಐತಂತ. తర్వాత తీసుకున్నాం తర్వాత ఇప్పుడు వద్దులే. ಗುಡ್ಡ ಹತ್ತದ ಒಂದ್ ಸೈಡ್ ಆದ್ರೆ ಗುಡ್ಡ ಇಳಿದ ಒಂದ್ ಸೈಡ್. ಮಗ್ಗಲ್ ಕೆರೆನೂ ಐತಿ ವಿತ್ ಡ್ಯಾಮ್. ಹೊನ್ನವರಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಟೆಂಪಲ್, ಕಾಕಿನಾಡ ಡಿಸ್ಟಿಕ್. ಲಾಸ್ಟ್ ಟೈಮ್ ಬಂದಾಗ ಅಂತ ಬರೀ ರಶ್ ಇದ್ದಿಲ್ಲ. ಆಗ್ಲೇ ಹೋದವ್ರು ಹೇಳಿದ್ರ, ಯಾವ್ದು ನೋಡಿದ್ರ 15ರಿಂದ 20 ನಿಮಿಷದೊಳಗೆ ದರ್ಶನ ಆಯ್ತಂತಂದ್ರೆ ನೋಡೋಣ ನಮ್ದು ಎಷ್ಟು ತನ ಆಗುತ್ತೆ ನೋಡ್ಬೇಕಾಗೈತಿ. ಕ್ಲೌಡ್ ಮಾತ್ರ ಫುಲ್ ಐತಿ. ಇಲ್ಲಿ ಸ್ನಾನಕ್ಕೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಐತಿ. ಇಲ್ಲಿ ಪ್ಲಸ್ ಅಲ್ಪ ಪ್ರಸಾದ, ದೇವಸ್ಥಾನದ ವತಿಯಿಂದ ಅಲ್ಪ ಪ್ರಸಾದ ಐತಿ. ಪ್ರತಿಯೊಂದು ಅವೈಲೇಬಲ್ ಇದೆ. ಲಗೇಜ್ ಕೌಂಟ್ರು. ಸತ್ಯನಾರಾಯಣ ಸ್ವಾಮಿ ಅಂದ್ರೆ ಯಾರಿಗೇನು ಹೇಳ್ಬೇಕಾಗಿದ್ದಿಲ್ಲ.
ದರ್ಶನಕ್ಕೆ ಹೊಂಟಿವಿ. ಫೋನ್ ಅಂಕರ್ ಅಲೋ ಇಲ್ಲ ಅಂತ ಹೇಳ್ಯಾರ ಅವರು. ಆದ್ರೆ ನೋಡಮ್ ಒಳಗಡೆ ಪ್ಲಸ್ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಂಟಪನೂ ಐತಿ. ಲಗ್ನ ಅದು ಹೊಸದಾಗಿ ಕಲ್ಯಾಣ ಮಂಟಪ ತಾಳಿ ಕಟ್ಟೋದು ಅಲ್ಲಿ ಅವ್ರು ನಿಂತು ನಾನು ನಿನ್ನೆ ಟೈಮ್ ಕ್ಲಾಕ್ ಅಂತ ಹೇಳಿದ್ನಲ್ಲ ಅದ ಟೈಮ್ ಕ್ಲಾಕ್. ಸೂರ್ಯನ ಬಿಸಿಲು ಹೆಂಗೆ ಡೈವರ್ಷನ್ಸ್ ಚೇಂಜ್ ಆಗ್ತಿರ್ತೈತಿ ಹಂಗಂಗೆ ಟೈಮಿಂಗ್ ಚೇಂಜ್ ಆಗುತ್ತೆ. ಪ್ಲಸ್ ಗೋಶಾಲ ದರ್ಶನ ಆಗಿಂದ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಏನ್ರಿ ಹಾಂ 200 ರೂಪಾಯಿ ದರ್ಶನ ಎಂಟ್ರಿ. ಇದು ಆಗಿನ 100 ವರ್ಷ ಇತಿಹಾಸ ಇರೋ ಟೆಂಪಲ್ ರೀ. ಇದು ಕ್ಲಾಕ್ ಸೆಂಟರ್. ಮ್ಯಾಚ್ ಸೂರ್ಯ ಹೆಂಗ್ ಚೇಂಜ್ ಆಗುತ್ತೆ ಹಂಗಂಗ ಟೈಮಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಶ್ವದಾಗ ಯಾವ ಗುಡಿಯಾಗೂ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯಲ್ಲ. ವಿಶ್ವದಲ್ಲಿ ಅತಿ ದೊಡ್ಡ ದೇವಸ್ಥಾನ ಸತ್ಯನಾರಾಯಣ ಸ್ವಾಮಿ ಟೆಂಪಲ್. ಇಲ್ಲಿ ಸಾಮೂಹಿಕವಾಗಿ ಎಷ್ಟು ಮಂದಿ ಆದ್ರೂ ಕುಂತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬಹುದು. 100 ವರ್ಷ ಇತಿಹಾಸ ಇರುವ ಈ ಗುಡಿ ಸತ್ಯಕ್ಕೆ ಹೆಸರಾದಂತ ದೇವಸ್ಥಾನ ಅಂತಂದು ಕರೀತಾರೆ. ಪಂಪಾ ನದಿ, ಇದು ಗೋಶಾಲ. ಪ್ರತಿಯೊಬ್ಬರು ಗಿಡ ಇದ್ದಿದ್ರ ಸಂಬಂಧ ಟೈಮಿಂಗ್ ಬರೋಬ್ಬರಿ ಗುರ್ತಾಗಲಿಲ್ಲ ಅಲ್ಲಿ. ಆಕ್ಚುಲಿ ಈ ಟೈಮಿಂಗ್ ಬಂದ್ಬಿಟ್ಟು 8-9 ಗಂಟೆಗೆ 5 ನಿಮಿಷಕ್ಕೆ ಟೈಮಿಂಗ್ ಐತಿ. ಪ್ರತಿಯೊಬ್ರು ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಕೊಂತಾರೆ. ಇಲ್ಲಿ ಎನಿ ಟೈಮ್ ರಶ್ ಇರ್ತ. ಬರೇ ನಮ್ಗೆ ಆಗಿದ್ದ ದರ್ಶನ ಟೈಮಿಗೆ 15 ನಿಮಿಷ. ಗಾಳಿಗೋಪುರ, ಮೇನ್ ಎಂಟ್ರೆನ್ಸ್ ಆಫ್ ಅನ್ನವರಂ ಟೆಂಪಲ್ ಸತ್ಯನಾರಾಯಣ ಸ್ವಾಮಿ. ಆದ್ರೆ ಕಂಪಲ್ಸರಿ ಫಾರ್ಮಲ್ಸ್ ನಾಗ ಬರ್ಬೇಕು. ಲಗ್ಗಿನ್ಸ್ ನಾಟ್ ಅಲೌಡ್, ಜೀನ್ಸ್ ಇಲ್ಲ. ಎನಿ ಕಂಡೀಷನ್ ಫಾರ್ಮಲ್ಸ್ ನಲ್ಲೇ ಬರ್ಬೇಕು. ಯಾರೇ ಏನೇ ಜೀನ್ಸ್ ಹಾಕೊಂಡ್ಬರ್ಲಿ, ಲಗ್ಗಿನ್ಸ್ ಹಾಕೊಂಡ್ಬರ್ಲಿ, ರಿಟರ್ನ್ ಮುಲಾಜಿಲ್ಲ ರಿಟರ್ನ್ ಕಳಿಸ್ತಾರ. ಯಾಕಂದ್ರೆ ಇನ್ನಾಗ ನಮ್ಮ ಮುಂದೆ ಒಂದಿಬ್ಬರು ಜೋಡಿ ಕಳಿಸಿದ್ರ ಶಾರ್ಟ್ಸ್ ಇಂಥವೆಲ್ಲ ಏನೂ ಇಲ್ಲ ಟೆಂಪಲ್ನಾಗ. ರೀಸೆಂಟ್ ಆಗಿ 1 ವರ್ಷದಿಂದ ಗರ್ಭಗುಡಿ ಒಳ್ಳೆ ಕಟ್ಟಿದ್ದಾರೆ. ಇದು ಈ ಗುಡಿ ವಿಶೇಷ ಏನಂದ್ರೆ 2 ಮಾಡಿದಲ್ಲಿ ದೇವಸ್ಥಾನ. ಇದು ಮ್ಯಾಗಲ್ ಮಾಡ್ಯಾಗ ಮೂರ್ತಿ, ಕೆಳಗಲ್ ಮಾಡ್ಯಾಗ ಪಾದಗಳು. ಫಸ್ಟ್ ಮೂರ್ತಿ ಮುಖ ದರ್ಶನ ಮಾಡ್ಕೊಂಡ್ ಬಂದು ಮ್ಯಾಗಲ್ ಮಾಡ್ಯಾಗ ಕೆಳಗಲ್ ಮಾಡ್ಯಾಗ ಪಾದಗಳನ್ನ ದರ್ಶನ ಮಾಡ್ಕೋಬೇಕು. ಆದ್ರೆ ಫಸ್ಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಮಾತ್ರ ಮೊಬೈಲ್ ಅಲೋ ಇತ್ತು. ಇವತ್ತು ದಿವಸ ಮಾತ್ರ ಮೊಬೈಲ್ ಅಲೋ ಇಲ್ಲ. ನಾವು ಭಾಳ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡಿದ್ವಿ ಮೊಬೈಲ್ ಅಲೋ ಮಾಡ್ತಾರೆ ಅಂತಂದು, ಮಾಡಿಲ್ಲ. ಇದು ಕಲ್ಯಾಣ ಮಂಟಪ, ತಾಳಿ ಯಾರೇ ಮದುವೆ ಮಾಡ್ಕೋಬಹುದು ಯಾವಾಗಾದ್ರು. ಎನಿ ಟೈಮ್ ಲಗ್ನ ನಡೀತಿರ್ತಾವ ಇಲ್ಲಿ. ಮಂಟಪ ಜಗ್ಗದು 1, 2, 3, 4, 5, 6 ಕಲ್ಯಾಣ ಮಂಟಪ. ಈಗ ಒಂದು ಮದುವೆ ನಡೆಯಬೇಕಿತ್ತು ಅಲ್ಲಿ. ಏನಂడి
పెళ్ళిండి పెళ్లికి ಬಾಳ ಆಸೆ ಇಟ್ಕೊಂಡಿದ್ವಿ, ಬಾಳ ಆಸೆ ಇತ್ತು. ಒಳಗಡೆ ಮೊಬೈಲ್ ಅಲೋ ಮಾಡ್ತಾರಂತ ಅದ್ರ ಅಲೋ ಮಾಡಿಲ್ಲ. ಮಾಡಿದ್ರೆ ಚಲೋ ಇತ್ತು. ನಾನು ಎಲ್ಲರಿಗೂ ದೇವಸ್ಥಾನ ಒಳಗ ಗಿಡ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ತೋರಿಸ್ತಿದ್ವಿ. ಇದು ಪ್ರಸಾದದ ಹಾಲು, ಈ ಹೊಸ ಜೋಡಿ, ಈ ಪ್ರೆಸೆಂಟ್ ಲಗ್ನ ಆದಂಗ ಆತ ಅವ್ರದ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಂಡ್ ಬರ್ತಾರ ಅನ್ಸುತ್ತೆ. ಯಾವಾಗ್ಲೂ ಮದುವೆ ನಡೀತಿರ್ತಾವು. ಶ್ರೀ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ಭೋಜನಾ ಭವನ್. ಮತ್ತೊಂದು ನವಜೋಡಿ ಯಾವಾಗಲೂ ಮದುವೆ ಆಗ್ತಿರ್ತಾವ ಇಲ್ಲಿ. ಮನೆ ಒಬ್ರು ಹೇಳಿದ ಪ್ರಕಾರ 365 ದಿವಸನೂ ಮದುವೆ ಆಗ್ತಾವಂತ ಇಲ್ಲಿ. ಮದುವೆ ಮಾಡ್ಕೊಳೋದು, ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋದು, ಹೋಗೋದು ಇಲ್ಲಿ. ಒಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಾಕ್ತಾರೆ. ಯಾರಾದ್ರೂ ಮಾಡ್ತಾ ಇರ್ಬೋದು. ಒಳಗಡೆ ಹೊರಗಡೆ ಟೋಟಲ್ ಒಂದು 5-6 ಪ್ಲೇಸ್ ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಕ್ ಪ್ಲೇಸ್ ಐತಿ. ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇಲ್ಲಿ. ಶಬರಿಮಲೆ ಇರೋ ಒಂದು ಪಂಪ ನದಿ ಆದ್ರ ಅನ್ನವರಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಗುಡಿ ಹತ್ತಿರ ಇರೋ ಒಂದು ಪಂಪ ನದಿ ಇದು. ಆದ್ರೆ ಬ್ಯಾಸಿಗ್ಯಾಗ ಬರೋಂತ ದೇವಸ್ಥಾನ ಅಲ್ಲ. ಇದಕ್ಕಂದ್ರೆ ಕುದಿ ಭಯಂಕರ. ಆದ್ರೆ ಇನ್ನು ಬ್ಯಾಸಿಗೆನ ಸ್ಟಾರ್ಟ್ ಆಗಿಲ್ಲ. ಈಗ 10 ದಿವಸದಿಂದ ಬಿಸಿಲು ಜಾಸ್ತಿ ಆಗೈತಂತ. ಆದ್ರೆ ಈಗಂಕರು ಕುದಿ ಸಿಕ್ಕಾಪಟ್ಟೆ ಐತಿ. ಅದ್ ಲೈಫ್ನಾಗ ಒಂದ್ಸಲ ಬಂದ್ ಹೋಗೋ ದೇವಸ್ಥಾನ ಇದೆ. ಭೂಮಿಯಾಗಿಟ್ಟಿದ್ದ ಪ್ರತಿಯೊಬ್ಬ ಹಿಂದೂ ಆದಂತ ಮನುಷ್ಯ ಕಂಪಲ್ಸರಿ ನಮ್ಮ ಸನಾತನ ಧರ್ಮದ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಬೇಕಂತ ನನ್ನೊಂದು ಬೇಡಿಕೆ ಪ್ರತಿಯೊಬ್ಬ ಹಿಂದೂ ಮನುಷ್ಯರಿಗೆ. ಯಾಕ ನಮ್ಮದು ಅನ್ನೋದೊಂದು ಉಳಿಸ್ಕೋಬೇಕು ನಾವು. ಇದು ಎಂಟ್ರಿ ಪಾಯಿಂಟ್, ಇದು ಎಕ್ಸಿಟ್ ಪಾಯಿಂಟ್ ಇದೆ. ಈ ದಾರ ಬಂದಿದ್ವಿ ನಾವು ಈಗ. ಲೈವ್ ಎಷ್ಟು ತಟ್ಕೊಡ್ದು ಯಾವಾಗ ಚೂಟಂಗಿ ಯಾರ ಮಹಾನ್ ಆಪೋಸಿಟ್ ಏನಾಗೋದು ನಾಷ್ಟ ಆಯ್ತು. ಸೆಕೆಂಡ್ ಗಾಡಿ ಉಳಿತಾ ನಮ್ಗೆ ವೆಹಿಕಲ್ ಪಾರ್ಕಿಂಗ್ ಅಂತ ಚಲೋ ಐತಿದೆಲ್ಲ. ಆರಾಮ್ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬಹುದು. ಪ್ರೈವೇಟ್ ವೆಹಿಕಲ್ಸ್ ನಮ್ಮ ಮಾಮ ವಿಜಯವಾಡ ಈ ನೋಡಿದ್ದು KA7A4018 ಪ್ಲಸ್ KA552772 ಬಸ್. ಕರ್ನಾಟಕದಿಂದ 2 ಬಸ್ ಬಂದವು ಆಂಧ್ರ ಟ್ರಿಪ್ಗೆ. ಪ್ರೆಸೆಂಟ್ ಅಂಕರು ನಮ್ಮ ಬಸ್ ಅಷ್ಟು ಪ್ಯಾಕಿಂಗ್ ನಡೆದೈತಿ. ಅನ್ನವರಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಬರಾಕ ಬೆಂಗಳೂರಿಂದ ವಿಜಯವಾಡ ಬರ್ಬೋದು. ವಿಜಯವಾಡದಿಂದ ಬಸ್, ಟ್ರೈನ್ ಪ್ಲಸ್ ಫ್ಲೈಟಿಗೆ ಬರೋರಾದ್ರೆ ಬೆಂಗಳೂರಿಂದ ವಿಶಾಖಪಟ್ಟಣಂ
ವಿಶಾಖಪಟ್ಟಣದಿಂದ ಕಂಟಿನ್ಯೂ ಬಸ್ ಮತ್ತು ಟ್ರೈನ್ ಎರಡು ಅವೈಲೇಬಲ್ ಅದಾವು. ವಿಜಯವಾಡದಿಂದ ಆದ್ರೆ 235 ಕಿಲೋಮೀಟರ್ ಆಗುತ್ತೆ. ವಿಶಾಖಪಟ್ಟಣದಿಂದ ಅಪ್ರಾಕ್ಸಿಮೇಟ್ಲಿ ಒಂದು 100 ಕಿಲೋಮೀಟರ್ಸ್ ಆಗ್ಬೋದು, ನಾ ಚೆಕ್ ಮಾಡಿಲ್ಲ. ಆದ್ರೆ ಲೈಫ್ನ ಪ್ರತಿಯೊಬ್ರು ಒಂದ್ಸಲ ನೋಡ್ಬೇಕಾದ ಟೆಂಪಲ್ ಇದು. ನನ್ನ ಅದೃಷ್ಟ ಏನಂದ್ರೆ ಇದು 2ನೇ ಸಲ ನಾ ಬರೋದು. ಲಾಸ್ಟ್ ಟೈಮ್ ಸಿಂಗಲ್ ಆಗಿ ಟ್ರೈನಿಗೆ ಬಂದಿದ್ದು ವಿಜಯವಾಡದಿಂದ. ಆದ್ರೆ ಈ ಸಲ ಏನೈತಿ MD ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರ ವತಿಯಿಂದ ಟ್ರಿಪ್ ಮಾಡ್ಕೊಂಡ್ ಬಂದಿದ್ವಿ. ಅದು ಚಲೋ ಐತಿ. ಟೆಂಪಲ್ ಎಲ್ಲ ಓಕೆ, ಒಳಗೆಲ್ಲ ಈಗ ಸೌಕರ್ಯಗಳು ಪ್ರತಿಯೊಂದು ಚಲೋ. ಬಿಸಿಲ ಸಿಕ್ಕಾಬಟ್ಟಿ, ಆದ್ರೆ ಬಂದ್ರೆ ಚಳಿಗಾಲದಾಗ ಬರ್ರಿ. ಇದೊಂದು ನಾನು ಹೇಳ್ಕೊಂತೀನಿ, ಯಾಕಂದ್ರೆ ಬಿಸಿಲಿಗೆ ತಡೆದಾಗವಂತು. ಸಿಕ್ಕಾಬಟ್ಟಿ ಕುದಿ, ಸಿಕ್ಕಾಬಟ್ಟಿ ಬಿಸಿಲು. ಮತ್ತೆ ಕರ್ನಾಟಕದಿಂದ KS7 ಕೇಳಂಬರ್ರಿ, ಯಾವ ಬಸ್ ಯಾವ ಊರಿಂದ ಬಂದಾರ ಅವ್ರಿಗೆ ಕೇಳಮ್ಮ ಯಾವ ಊರಂತಂದು. ಮತ್ತೆ ರಾಯಲ್ ಟ್ರಾವೆಲ್ಸ್ ಅಂತ ಒಂದು K55 KS7 ಯಾವ ಊರಂತ ನೋಡೋಣ ಬರ್ರಿ ಫಸ್ಟ್. ಹಾಗೆ ನಾ ಕರ್ನಾಟಕದವ್ರನ್ನ ಮನೆ ಮಾತಾಡ್ಸಿದೆ. ನೀವು ಮಾತಾಡ್ಬೇಡ್ರಿ, ನಿಮಗೆ ಯಾರು ಮಾತಾಡಂದ್ರ? ನಾನು ಮಾತಾಡಂತ ಹೇಳಿಲ್ಲ. ಇವ್ರು ಚಿಂತಾಮಣಿಯಿಂದ ಬಂದಾರಂತ. ಎಲ್ಲಿಂದ ಬಂದಿದ್ದ ಚಿಂತಾಮಣಿ? ಮತ್ತೆ ಈ ಕಡೆ ಯಾವ ಊರು ಹೋಗೋದ? ಸಿಂಹಾದ್ರಿ. ಸಿಂಹಾಚಲ ಅದೇ ಅಪ್ಪನ್ನ, ಸಿಂಹಾಚಲ ಅಪ್ಪನ್ನ, ಸಿಂಹಾದ್ರಿ ಅಪ್ಪನ್ನ ಅಂತಾರ ಅದಕ್ಕೆ. ಈಗ ಎಷ್ಟು ದಿವಸ ಆತ್ ನೀವು ಬಿಟ್ಟು? ಯಾವ ಊರು ಕವರ್ ಮಾಡ್ಕೊಂಡ್ ಬಂದಿರಿ? ಅಹೋಬಿಲಮ್ಮ. ಓ, ಹಿಂಗ್ ಬಂದ್ರೇನ? ಅಹೋಬಿಲಮ್ಮ, ಮಹಾನಂದಿ, ಶ್ರೀಶೈಲಮ್ಮ. ಶ್ರೀಶೈಲಂ ಇಲ್ಲ. ಟೂರ್ನಾಗ ಹೆಂಗ್ ಪ್ರೈವೇಟ್ ಟೂರ್ ಮುಗಿಸ್ಕೊಂಡ್ ಬಂದಿರ? ಇಲ್ಲಂದ್ರ ಕಸ್ಟಮರ್ ತ್ರೂ? ನಂದು ಕಸ್ಟಮರ್ ತ್ರೂ. ಚಲೋ ಆಯ್ತು. ಆಂಧ್ರ ಪ್ರದೇಶನಾಗ ಒಂದು ಕರ್ನಾಟಕ ಬಸ್ ನೋಡಿದ್ವಿ ಇವತ್ತು, ಚಿಂತಾಮಣಿದು. ಊರು ಟೂರ್ ಮಾಡ್ಕೊಂಡ್ ಬಂದಾರ ಅಂತ ಒಬ್ರು ಕಸ್ಟಮರ್ ತ್ರೂ. ಚಿಂತಾಮಣಿಯಿಂದ ಇನ್ನೆಷ್ಟು ಅನ್ನೋರ ಮುಗ್ದೈತಿ. ಅಪ್ಪ ಸಿಂಹಾದ್ರಿ ಅಪ್ಪನ್ನ ಸಿಂಹಾಚಲಂ ಹೊಂಟಾರ ಅವರು. ಇನ್ನೊಂದ್ ಮಗ್ಲೊಂದ್ ಗಾಡಿ ಐತಿ, ಅವ್ರು ಯಾರಿಗೂ ಇಲ್ಲ ಕೇಳಂದ್ರೆ ಯಾವ ಊರಂತಂದು ಇದ್ರೆ ಚಲೋ ಐತವ್ರು. ಅನ್ನಪೂರ್ಣೇಶ್ವರಿ, ಇದು ಬಹುಶಃ ಅಲ್ಲಿಂದಾನೆ ಇರ್ಬೇಕು. ತಿರುಪತಿನಾಗ ಹೆಂಗ ಹೆಂಕಪ್ಪನ ಶಂಕುಚಕ್ರ ನಾಮಗಳದಾವ, ಹಂಗೆ ಶ್ರೀ ಅನ್ನವರಂ ಸತ್ಯನಾರಾಯಣ ಸ್ವಾಮಿದೂ ಶಂಕುಚಕ್ರ ನಾಮಗಳು. ಇಲ್ಲಿನೂ ಗುಡ್ಡದ ಮ್ಯಾಗ ಅನ್ನವರಂ ಶ್ರೀ ಸತ್ಯನಾರಾಯಣ ಸ್ವಾಮಿ ಗುಡ್ಡದ ಮ್ಯಾಗ ಶಂಕುಚಕ್ರ ನಾಮಗಳು ಕಾಣ್ತಾವ. ಎಲ್ಲರೂ ನೋಡಿ ಧರಿಸ್ಬೇಕಂತ ವಿನಂತಿ. ಧನ್ಯವಾದಗಳು. ಇಲ್ಲಿಗೆ ಅನ್ನವರಂ ಸತ್ಯನಾರಾಯಣ ಸ್ವಾಮಿ ದರ್ಶನ ಮುಗಿಯಿತು. ಮುಂದೊಂದು ಶ್ರೀ ಅರಸವಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಅಲ್ಲಿ ತನ ಟಚ್ನಾಗಿರ್ರಿ. ಮತ್ತು ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ್ದು ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಂತ. ಅಲ್ಲಿ ತನ ಬಾಯ್. ಕರ್ನಾಟಕ ತೆಲುಗು ಟ್ರಾವೆಲರ್ ಪೇಜ್ಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಬಾಯ್ ಅನ್ನವರಂ. ಧನ್ಯವಾದಗಳು. ಪುನಃ ಬರೋಣ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನೇ ಇದ್ದರೂ ಕಾಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.